ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಕರೆಂಟ್ ಇಶ್ಯೂ ಆಫ್ ದ ಡೇ ಎಪಿಸೋಡ್ ನಂಬರ್ 72ಗೆ ಸ್ವಾಗತ. ಇಂದಿನ ಎಪಿಸೋಡ್ ನಂಬರ್ 72 ಅಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವ ಪ್ರೋಗ್ರಾಮನ್ನು ನೋಡ್ಕೊಂಬರೋಣ. ಸರಿನಾ? ಈ ಟಾಪಿಕ್ ಪ್ರಿಲಿಮ್ಸ್ ಸಲುವಾಗಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಂಡು ರಿವೈಸ್ ಮಾಡ್ತಾಯಿರಿ. ಸೊ ಇದನ್ನ ಚೂಸ್ ಮಾಡಿರೋದಕ್ಕೆ ರೀಸನ್ ಏನಂತಂದರೆ, ಲಾಸ್ಟ್ ಇಯರಲ್ಲಿ ಬ್ಲೆಚ್ಲೆ ಡಿಕ್ಲರೇಷನ್ ಅಂತಂದರೆ ಇಟ್ ವಾಸ್ ದ ಫಸ್ಟ್ ವರ್ಲ್ಡ್ಸ್ AI ಸಮಿಟ್ನ ಫಾರ್ಮ್ ಮಾಡಿದ್ರು. ಎಲ್ಲಿ UK ಸ್ಟಾರ್ಟ್ ಮಾಡಿದ್ರು, ಸಮಿಟ್ನ ಆರ್ಗನೈಸ್ ಮಾಡಿದ್ರು. ಆ ಸಮಿಟಲ್ಲಿ ಬಂದಿರುವಂಥ ಔಟ್ಕಮ್ ಏನಂತಂದರೆ ಬ್ಲೆಚ್ಲೆ ಡಿಕ್ಲರೇಷನ್ ಅಂತ. ಬ್ಲೆಚ್ಲೆ ಡಿಕ್ಲರೇಷನ್ ಅಂತಂದರೆ ಇಟ್ ಇಸ್ ದ ಫಸ್ಟ್ ಅಗ್ರಿಮೆಂಟ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇಫ್ಟಿ ಆ್ಯಂಡ್ ಪ್ಲೆಜ್ ಟು ವರ್ಕ್ ಟುಗೆದರ್ ಟು ಅಸೆಸ್ ರಿಸ್ಕ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸರಿನಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಇಟ್ ಈಸ್ ಒನ್ ಆಫ್ ದ ನೋವೆಲ್ ಟೆಕ್ನಾಲಜಿ. ಸೊ ನೋವೆಲ್ ಟೆಕ್ನಾಲಜಿ ಬಗ್ಗೆ ಕಂಪ್ಲೀಟಾಗಿ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅದರಿಂದ ರಿಸ್ಕ್ ಜಾಸ್ತಿ ಇದೆ. ಆ ರಿಸ್ಕ್ನ ಅಸೆಸ್ ಮಾಡಿ ಅದನ್ನು ಜೊತೆಗೆ ಕೆಲಸ ಮಾಡೋಣ ಅನ್ನೋದಕ್ಕೋಸ್ಕರ ಒಂದು ಡಿಕ್ಲರೇಷನ್ ಮಾಡಿದ್ರು. ಅದಕ್ಕೆ ಬ್ಲೆಚ್ಲೆ ಡಿಕ್ಲರೇಷನ್ ಅಂತ ಕೇಳಿದರು. ಸರಿ, ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿಯೇ ಬ್ಲೆಚ್ಲೆ ಡಿಕ್ಲರೇಷನ್ ಇಸ್ ರಿಲೇಟೆಡ್ ಯಾವುದು ಅಂತ ಕೇಳಿದರೆ ಆಪ್ಷನಲ್ಲಿ ಕೊಡ್ಬೋದು. ಯಾವುದಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ಮಿಸೈಲ್ಸ್ ಎಕ್ಸೆಟ್ರಾ ಏನಾದರೂ ಕೊಡ್ಬೋದು. ಕೊಟ್ಟಾಗ ಆಪ್ಷನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಯುವರ್ ಆನ್ಸರ್ ಬಿ ಕರೆಕ್ಟ್. ಅದಕ್ಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಜೊತೆಗೆ ಬ್ಲೆಚ್ಲೆ ಡಿಕ್ಲರೇಷನಲ್ಲಿ ಟೋಟಲಾಗಿ 28 ಕಂಟ್ರೀಸ್ ಪ್ಲಸ್ ಯುರೋಪಿಯನ್ ಯೂನಿಯನ್ ಅವರು ಸೈನ್ ಮಾಡಿದ್ದಾರೆ. ಸೊ ಇಂಡಿಯಾ ಮೆಂಬರ್ ಇದೆಯಲ್ವ ಅಂತಂದರೆ ಇಂಡಿಯಾ ಆಲ್ಸೋ ಸೈನ್ ದಿಸ್ ಬ್ಲೆಚ್ಲೆ ಡಿಕ್ಲರೇಷನ್. ಓಕೆ, ಸೊ ಇದು ಕರೆಂಟ್ ಅಫೇರ್ಸ್ ಪಾರ್ಟ್ ಆಫ್ ಇದಾಯಿತು. ಸೊ ದೆನ್ ಇದಾದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅಂತ. ಸರಿನಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಂತಂದರೆ, ನೀವು ಹಳೆ ಕಾಲದೊಂದು ಮೂವಿ ನೋಡಿರ್ಬೋದು. ಹಳೆ ಕಾಲದಲ್ಲಿ ಯಾವುದಂತಂದರೆ ರೋಬೋ ಮೂವಿ ತೊಗೊಳ್ಳಿ. ರೋಬೋ ಮೂವಿಯಲ್ಲಿ ರೋಬೋ ಈಸ್ ಅ ರೋಬೋಟ್ ಆಗಿರುತ್ತೆ. ಆ ರೋಬೋಟ್ ಇದ್ದು ಸಹಿತ ಏನು ಮಾಡುತ್ತಂದರೆ ಹ್ಯೂಮನ್ ಬೀಯಿಂಗ್ಸ್ ಏನೇನು ಕೆಲಸ ಮಾಡೋಕ್ಕೆ ಸಾಧ್ಯ ಇರುತ್ತಲ್ಲ ಆ ಕೆಲಸ ಎಲ್ಲಂದ್ರೆ ರೋಬೋಟ್ ಕೂಡ ಮಾಡ್ತಿರುತ್ತೆ. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಸರಿನಾ? ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಮಷಿನ್ಸಿಗೆ ಟೀಚ್ ಮಾಡೋದು. ಏನಂತಂದರೆ ಹ್ಯೂಮನ್ ಬೀಯಿಂಗ್ಸ್ ಯಾವ ಥರ ಕೆಲಸ ಮಾಡ್ತಾರೆ, ಯಾವ ಥರ ಅವರು ಸೊಲ್ಯೂಷನ್ಸ್ ಕಂಡುಹಿಡ್ತಾರೆ, ಅದೇ ಥರ ಸೊಲ್ಯೂಷನ್ಸ್ ಕಂಡುಹಿಡಿದಕ್ಕೆ ಮಷಿನ್ಗೆ ಟೀಚ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಸೊ ಆರ್ಟಿಫಿಷಿಯಲ್ ಆಗಿ ಇಂಟೆಲಿಜೆನ್ಸ್ನ ಫೀಡ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ಪ್ರಕಾರ ಹೇಳ್ಬೇಕಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಅ ಫೀಲ್ಡ್ ಆಫ್ ಕಂಪ್ಯೂಟರ್ ಸೈನ್ಸ್ that focuses on the creation of intelligent machines that can perform tasks that typically require human intelligence like visual perception, speech recognition and language translation. ಸರಿನಾ? ಇನಿಷಿಯಲ್ ಆಗಿ ಈ ಥರವಂಥ ಕಾಂಪ್ಲಿಕೇಟೆಡ್ ಕೆಲಸ ಯಾರು ಮಾಡ್ತಿದ್ರು ಅಂದರೆ ವಿಜುವಲ್ ಪರ್ಸೆಪ್ಷನ್, ಸ್ಪೀಚ್ ರಿಕಗ್ನಿಷನ್ ಮತ್ತು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ನ ಹ್ಯೂಮನ್ ಬೀಯಿಂಗ್ಸ್ಗೆ ಅಷ್ಟೇ ಮಾಡೋಕ್ಕೆ ಸಾಧ್ಯ ಆಗಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ, ಬಿಕಾಸ್ ಆಫ್ ದಿಸ್ ಫೀಲ್ಡ್ ಆಫ್ ಕಂಪ್ಯೂಟರ್ ಸೈನ್ಸ್, ದ್ಯಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ಸ್ ಆರ್ ಆಲ್ಸೋ ಟಾಟ್ ಟು ಡೂ ದೀಸ್ ಥಿಂಗ್ಸ್. ಓಕೆ, ದ್ಯಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡುತ್ತಂದರೆ, ಇಟ್ ವಿಲ್ ಎನೇಬಲ್ ಕಂಪ್ಯೂಟರ್ಸ್ ಟು ಲರ್ನ್ ಫ್ರಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಡ್ಜಸ್ಟ್ ಟು ದ ನ್ಯೂ ಇನ್ಪುಟ್ಸ್ ಆ್ಯಂಡ್ ಪರ್ಫಾರ್ಮ್ ಹ್ಯೂಮನ್ ಲೈಕ್ ಟಾಸ್ಕ್. ಸರಿನಾ? ಸೊ ಏನು ಮಾಡುತ್ತಂದರೆ, ಎಕ್ಸ್ಪೀರಿಯನ್ಸಿಂದ ಯಾವ ರೀತಿ ಹ್ಯೂಮನ್ ಬೀಯಿಂಗ್ಸ್ ಏನಾದರೂ ತಪ್ಪು ಮಾಡಿದ ಕಲಿತಾರಲ್ಲ, ತಪ್ಪು ಮಾಡಿದ್ಮೇಲೆ ಅದಕ್ಕೆ ಏನಾದರೂ ಒಂದು ಕಲಿತಾರಲ್ಲ ಎಕ್ಸ್ಪೀರಿಯನ್ಸಲ್ಲಿ, ಅದೇ ಥರ ಲೈಕ್ ಮಷಿನ್ಸ್ ಕೂಡ ದೇ ವಿಲ್ ಲರ್ನ್ ಫ್ರಮ್ ದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೇ ವಿಲ್ ಬಿ ಏಬಲ್ ಟು ಅಡ್ಜಸ್ಟ್ ಟು ದ ನ್ಯೂ ಇನ್ಪುಟ್ಸ್. ಏನು ಇನ್ಪುಟ್ಸ್ ಕೊಡ್ತೀವಿ ಅದಕ್ಕೆ ಅಡ್ಜಸ್ಟ್ ಆಗಿ ಹ್ಯೂಮನ್ ಲೈಕ್ ಟಾಸ್ಕ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ದಿಸ್ ಈಸ್ ದ ಬೇಸಿಕ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕೆಲವೊಂದು ಸಬ್ಸೆಟ್ಸ್ ಇರುತ್ತೆ. ಸೊ ಸಬ್ಸೆಟ್ಸ್ ಯಾವುದು ಅಂತಂದರೆ, ಫಸ್ಟ್ ಒಂದು ಬರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓವರ್ ಆಲ್ ಸಬ್ಸೆಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಇಟ್ ಈಸ್ ಎನಿ ಟೆಕ್ನಿಕ್ ದಟ್ ಎನೇಬಲ್ಸ್ ಮಷಿನ್ಸ್ ಟು ಡೂ ಆರ್ ಸಾಲ್ವ್ ಟಾಸ್ಕ್ ಇನ್ ಅ ವೇ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಡೂ. ಸರಿನಾ? ಸೊ ಹ್ಯೂಮನ್ ಬೀಯಿಂಗ್ಸ್ ಥರ ಹ್ಯೂಮನ್ಸ್ ಬೀಯಿಂಗ್ ಥರ ಮಷಿನ್ಸ್ ಏನಾದ್ರು ಕೆಲಸ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗಡೆ ಇನ್ನೊಂದು ಬರುತ್ತೆ, ಅದಕ್ಕೆ ಮಷಿನ್ ಲರ್ನಿಂಗ್ ಅಂತ. ಸೊ ಮಷಿನ್ ಲರ್ನಿಂಗ್ ಅಂದರೆ ದ ಆಲ್ಗರಿದಮ್ಸ್ ದಟ್ ಅಲೋ ಕಂಪ್ಯೂಟರ್ಸ್ ಟು ಲರ್ನ್ ಫ್ರಮ್ ಎಕ್ಸಾಂಪಲ್ಸ್ ವಿತೌಟ್ ಬೀಯಿಂಗ್ ಎಕ್ಸ್ಪ್ಲಿಸಿಟ್ಲಿ ಪ್ರೋಗ್ರಾಮ್ಡ್. ಸರಿನಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇನಿಷಿಯಲ್ ಏನು ಮಾಡ್ತಿದ್ರು ಅಂತಂದರೆ, ಸೊ ಪ್ರೋಗ್ರಾಮ್ನ ಟೈಪ್ ಮಾಡಿ ಫೈಲ್ ಮಾಡಿ ಲೈಕ್ ಪ್ರೋಗ್ರಾಮ್ನ ಫೈಲ್ ಮಾಡಿದ ಮೇಲೆ ಕಂಪ್ಯೂಟರ್ ಕೆಲಸ ಮಾಡ್ತಿರ್ತಿಲ್ಲ, ಮಷಿನ್ ಕೆಲಸ ಮಾಡ್ತಿತ್ತು. ಬಟ್ ವೇರಸ್ ಮಷಿನ್ ಲರ್ನಿಂಗಲ್ಲಿ ಕಂಪ್ಲೀಟಾಗಿ ಸ್ಪೆಸಿಫಿಕ್ಕಾಗಿ ಪರ್ಟಿಕ್ಯುಲರ್ ಕೆಲಸಕ್ಕೆ ಪ್ರೋಗ್ರಾಮ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಜಸ್ಟ್ ಆಲ್ಗೊರಿದಮ್ಸ್ನ ಫಿಲ್ ಮಾಡಿರ್ತಾರೆ, ಆಲ್ಗೊರಿದಮ್ಸಿಂದ ಮಷಿನೇ ಲರ್ನ್ ಮಾಡಿಕೊಂಡು ಅದೇ ಸೊಲ್ಯೂಷನ್ಸ್ ಕಂಡಿಡುತ್ತೆ. ಸರಿನಾ? ಮಷಿನ್ ಲರ್ನಿಂಗ್ ಆದಮೇಲೆ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ಅಂತ ಇರ್ತಾರೆ. ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಬ್ರೈನಲ್ಲಿ ಯಾವ ಥರ ನ್ಯೂರಲ್ ನೆಟ್ವರ್ಕ್ಸ್ ಇರುತ್ತಲ್ಲ, ಆ ನ್ಯೂರಲ್ ನೆಟ್ವರ್ಕ್ಸ್ನ ಮಷಿನ್ಸಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ತಾರೆ. ಅದಕ್ಕೆ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ಅಂತ ಕರೀತಾರೆ. ದಟ್ ಈಸ್ ಬ್ರೈನ್ ಇನ್ಸ್ಪೈರ್ಡ್ ಮಷಿನ್ ಲರ್ನಿಂಗ್ ಮಾಡೆಲ್ಸ್ ಅಂತ ಹೇಳ್ತಾರೆ. ಸರಿನಾ? ಬ್ರೈನ್ ಇನ್ಸ್ಪೈರ್ಡ್ ಮಷಿನ್ ಲರ್ನಿಂಗ್ ಮಾಡೆಲ್ಸ್ ಅಂತ ಹೇಳ್ತಾರೆ. ಸೊ ಈ ಮಷಿನ್ಸ್ಗೆ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ನ ಆ್ಯಡ್ ಮಾಡಿದಾಗ ವಾಟ್ ವಿ ಗೆಟ್ ಇಸ್ ಡೀಪ್ ಲರ್ನಿಂಗ್. ಸರಿನಾ? ಡೀಪ್ ಲರ್ನಿಂಗ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಮಷಿನ್ ಲರ್ನಿಂಗ್ ಆಸ್ ವೆಲ್ ಆಸ್ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್. ಸೊ ಇಟ್ ಈಸ್ ಅ ಸಬ್ಸೆಟ್ ಆಫ್ ಮಷಿನ್ ಲರ್ನಿಂಗ್
which uses deep artificial neural networks as models and automatically builds a hierarchy of data representations. Okay, ಸೊ ಡಾಟಾ ರೆಪ್ರೆಸೆಂಟ್ ಹೈರಾರ್ಕಿ ಫಾರ್ಮ್ ಆಗುತ್ತೆ. ಆ ಡಾಟಾನ ಯೂಸ್ ಮಾಡ್ಕೊಂಡು ಡೀಪ್ ಲರ್ನಿಂಗ್ ಅಂತ ಯೂಸ್ ಮಾಡ್ಕೊಂಡು ಮಷಿನ್ ಹೈಯರ್ ಲೆವೆಲ್ ಆಫ್ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದಕ್ಕೆ ಡೀಪ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಫಸ್ಟ್ ಬರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ದೆನ್ ಮಷಿನ್ ಲರ್ನಿಂಗ್ ಆದಮೇಲೆ ನ್ಯೂರಲ್ ನೆಟ್ವರ್ಕ್ಸ್ ಆದಮೇಲೆ ಡೀಪ್ ಲರ್ನಿಂಗ್ ಒಳಗಡೆ ಜನರೇಟಿವ್ ಎ ಅಂತ ಬರುತ್ತೆ. ಸರಿನಾ? ಜನರೇಟಿವ್ ಎ ಅಂದರೆ ಎಲ್ರಿಗೂ ಗೊತ್ತೋ, ಲೈಕ್ ರೀಸೆಂಟಾಗಿ ಹೆಸರು ಜಾಸ್ತಿ ಫೇಮಸ್ ಆಗಿದ್ದರೆ ಚಾಟ್ ಜಿ ಪಿ ಟಿ ಅಂದರೆ ಯಾರಿಗಾದ್ರೂ ಏನಾದರೂ ಒಂದು ಇಶ್ಯೂ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂದರೆ ಡೈರೆಕ್ಟಾಗಿ ಚಾಟ್ ಜಿ ಪಿ ಟಿಲಿ ಹೋಗಿ ಟೈಪ್ ಮಾಡಿದರೆ ಸಾಕು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಇತ್ತು. ಸೊ ದ್ಯಾಟ್ ಈಸ್ ಅನದರ್ ಸಬ್ಸೆಟ್ ಆಫ್ ಮಷಿನ್ ಲರ್ನಿಂಗ್, ದಟ್ ಈಸ್ ಕಾಲ್ಡ್ ಅಸ್ ಡೀಪ್ ಲರ್ನಿಂಗ್, ದಟ್ ಈಸ್ ಕಾಲ್ಡ್ ಅಸ್ ಜನರೇಟಿವ್ ಎ ಐ ಅಂತ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಹ್ಯೂಮನ್ ಬೀಯಿಂಗ್ ಥರ ಜನರೇಟ್ ಮಾಡ್ತಾ ಇದೆ. ಏನು ಜನರೇಟ್ ಮಾಡ್ತಾ ಇದೆ? ಟೆಕ್ಸ್ಟ್ ಆಗಲಿ, ವಿಡಿಯೋ ಆಗಲಿ, ಎಕ್ಸೆಟ್ರಾ ಮಟೀರಿಯಲ್ಸ್ನ ಕಂಟೆಂಟ್ನ ಡೆವಲಪ್ ಮಾಡ್ತಾ ಇದೆ. ಓಕೆ, ಸೊ ನಾರ್ಮಲ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಸರಿನಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಸೊ ಎ ಆ್ಯಂಡ್ ಬಿ ಅಂತಂದರೆ ಒಂದು ಇಂಡಿವಿಜುವಲ್, ಎ ಅಂದರೆ ಇಂಡಿವಿಜುವಲ್ ಇನ್ಪುಟ್ ಕೊಡೋದಾಗಲಿ, ಸೊ ಬಿ ಅಂದರೆ ಮಷಿನ್ ಇರುತ್ತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ, ಇದು ಸೊಲ್ಯೂಷನ್ನ ಕಂಡುಹಿಡಿಯುತ್ತೆ. ಸರಿ, ನಾರ್ಮಲಾಗಿ ಇಷ್ಟ ಇರುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ. ಸೊ ಮಷಿನ್ ಲರ್ನಿಂಗ್ ಏನಾಗುತ್ತಂದರೆ ಸೊ ಸ್ಪೆಸಿಫಿಕ್ ಆಗಿ ಪ್ರೋಗ್ರಾಮ್ ಕೊಡೋ ಅವಶ್ಯಕತೆ ಇರೋಂಗಿಲ್ಲ. ಸೊ ದೇರ್ ಇಸ್ ಆಲ್ಗರಿದಮ್ಸ್ ಇರುತ್ತೆ. ಆಲ್ಗರಿದಮ್ಸಲ್ಲಿ ಸೊ ಇನ್ಪುಟ್ ಕೊಡ್ತಾರೆ, ಇನ್ಪುಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಅದಕ್ಕೆ ತಕ್ಕಂಗೆ ಆನ್ಸರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸರಿನಾ? ನ್ಯೂರಲ್ ನೆಟ್ವರ್ಕ್ಸ್ ಏನಾಗುತ್ತೆ ಅಂದರೆ ಸೊ ಇದು ಎ ಮತ್ತು ಬಿ ಅಂತಂದರೆ ನ್ಯೂರಲ್ ನೆಟ್ವರ್ಕ್ಸಲ್ಲಿ ಚೇಂಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿನಾ? ಚೇಂಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ನ್ಯೂರಲ್ ನೆಟ್ವರ್ಕಲ್ಲಿ ಒಂದು ಇನ್ಪುಟ್ ಏನೋ ಒಂದು 3-4 ಇನ್ಪುಟ್ ಕೊಟ್ಟಿರ್ತಾರೆ, ಆ 3-4 ಇನ್ಪುಟ್ನ ಅದು ಅಕ್ಸೆಸ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಇವಾಗ ನೋಡಿ, ನೀವು ಮೊಬೈಲಲ್ಲಿ ತೊಗೊಂಡು ಏನು ಮಾಡ್ತೀರಾ ಅಂದರೆ ಸಿರಿ ವಾಟ್ ಈಸ್ ದ ವೆದರ್ ಟುಡೇ ಅಂತ ಕೇಳಿದಾಗ ಏನು ಮಾಡ್ತೀವಿ, ಮೊಬೈಲ್ ಐಫೋನ್ ಇತ್ತಂದರೆ ಮೊಬೈಲಲ್ಲಿ ಏನು ಮಾಡುತ್ತೆ, ಅದು ಕಂಪ್ಯೂಟರ್ ಸಿರಿ ಹೇಳುತ್ತೆ ಮೆಸೇಜ್ ಅಂದರೆ ಟುಡೇಸ್ ವೆದರ್ ಇಸ್ ದಿಸ್ ಆ್ಯಂಡ್ ದಿಸ್ 33 ಡಿಗ್ರಿ ಸೆಲ್ಸಿಯಸ್ ಇದೆ, ದಿರ್ ಇಸ್ ಚಾನ್ಸ್ ಆಫ್ ರೇನ್ಫಾಲ್, ಚಾನ್ಸ್ ಆಫ್ ಥಂಡರ್ ಸ್ಟಾರ್ಮ್ಸ್ ಅಂತ ಹೇಳುತ್ತೆ. ಸರಿನಾ? ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕೀವರ್ಡ್ ಏನಿತ್ತು ವೆದರ್ ಅಂತ. ಸರಿನಾ? ಕೀವರ್ಡ್ ಏನಿತ್ತು ವೆದರ್ ಅಂತ. ಸೊ ವೆದರ್ ಅನ್ನೋದ್ರ ಜೊತೆಗೆ ಕೆಲವೊಂದು ಬೇರೆ ಬೇರೆ ವರ್ಡ್ಸ್ ಇರುತ್ತೆ. ಯಾವುದು? ಟೆಂಪರೇಚರ್, ರೇನ್ಫಾಲ್, ಹೌ ಹಾಟ್ ಇಟ್ ಈಸ್, ಲೈಕ್ ಈಸ್ ಇಟ್ ಗೋಯಿಂಗ್ ಟು ರೇನ್, ಎಕ್ಸೆಟ್ರಾ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಅಂದ್ಕೊಳ್ಳಿ. ಇದು ಎಲ್ಲದು ಸಾವಿರಾರು ಇನ್ಪುಟ್ ಆಯಿತು. ಯಾವುದಂದರೆ 4-5 ಥರ ಇನ್ಪುಟ್ ಆಯಿತು. ಸೊ 4-5 ಥರ ಇನ್ಪುಟ್ನ ಮಷಿನ್ ಏನು ಮಾಡುತ್ತೆ ಅಂದರೆ ಅನಲೈಸ್ ಮಾಡುತ್ತೆ. ಓಕೆ, ವೆದರ್, ಟೆಂಪರೇಚರ್, ರೇನ್ಫಾಲ್, ಹಾಟ್, ಎಕ್ಸೆಟ್ರಾ ಏನಂದರೆ ಇಟ್ ಈಸ್ ರಿಲೇಟೆಡ್ ಟು ವೆದರ್ಗೆ ರಿಲೇಟ್ ಆಗಿದೆ ಎಲ್ಲದು ಕೂಡ. ಸೊ ಅವರೇ ಮಾಡುತ್ತೆ, ಎಲ್ಲದನ್ನೂ ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಸೊಲ್ಯೂಷನ್ಸ ಬರುತ್ತೆ. ಆ ಸೊಲ್ಯೂಷನ್ಸ್ನ ಡಿಸ್ಪ್ಲೇಲಿ ತೋರಿಸುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್. ಸರಿನಾ? ಈ ರೀತಿಯಾದಂಥ ನ್ಯೂರಲ್ ನೆಟ್ವರ್ಕ್ಸ್ನ ಯೂಸ್ ಮಾಡಿಕೊಂಡು ಡೀಪ್ ಲರ್ನಿಂಗಲ್ಲಿ ಮಷಿನ್ ಸಾಲ್ವ್ ಮಾಡುತ್ತಲ್ಲ, ಅದಕ್ಕೆ ಡೀಪ್ ಲರ್ನಿಂಗ್. ಸೊ ಇದೇ ಥರ ಸೊ 2 ಲೆವೆಲ್ ಲೇಯರ್ ಇತ್ತಂದರೆ 3-4 ಲೇಯರ್ ಆಗಿ ಸ್ಟಾರ್ಟ್ ಆಗೋಗುತ್ತಲ್ಲ, ಆವಾಗ ಡೀಪ್ ಲರ್ನಿಂಗ್ ಅಂತ ಕರಿತೀವಿ. ಸರಿನಾ? ಡೀಪ್ ಲರ್ನಿಂಗ್. ಓಕೆ, ಈ ಥರ ಅನಲೈಸ್ ಮಾಡಿಕೊಂಡು ಬೇರೆ ಬೇರೆ ಥರ ನೆಟ್ವರ್ಕ್ ಕನೆಕ್ಟ್ ಆಗಿರುತ್ತೆ. ಸೊ ಯಾವ ಥರ ಕನೆಕ್ಟ್ ಇರುತ್ತೆ ಅಂದರೆ ಇದು ಯಾವ ಥರ ಕಾಣುತ್ತಂದರೆ ಹ್ಯೂಮನ್ ಬೀಯಿಂಗ್ಸಲ್ಲಿ ನ್ಯೂರಲ್ ನೆಟ್ವರ್ಕ್ಸ್ ಯಾವ ಥರ ಕನೆಕ್ಟ್ ಆಗಿರುತ್ತಲ್ಲ ಅದೇ ಥರ ಇಲ್ಲೂ ಕೂಡ ಕನೆಕ್ಟ್ ಆಗಿರುತ್ತೆ. ಸೊ ಸಿಂಪಲಾಗಿ ಅರ್ಥ ಮಾಡಿಸಿದ್ದೀನಿ ಅನ್ಕೋತೀನಿ. ಇದಾದಮೇಲೆ ಸೊ ನೆಕ್ಸ್ಟ್ ಯಾವುದಂದರೆ ಜನರೇಟಿವ್ ಎಕ್ಕಿಂತ ಮುಂಚೆ ನ್ಯೂರಲ್ ನೆಟ್ವರ್ಕ್ಸ್ ಬಗ್ಗೆ ಹೇಳಿದ್ನಲ್ಲ. ಸೊ ನ್ಯೂರಲ್ ನೆಟ್ವರ್ಕ್ಸ್ ಏನಂತಂದರೆ ಇಟ್ ಈಸ್ ಅ ಮಷಿನ್ ಲರ್ನಿಂಗ್ ಪ್ರೋಗ್ರಾಮ್ ಆರ್ ಅ ಮಾಡೆಲ್ that makes decisions in a manner similar to human brain by using processes that mimic the way biological neurons work together to identify phenomena, weigh options and arrive at a conclusions. ಸರಿನಾ? ಇನ್ಪುಟ್ ಏನಾದರೂ ಕಳಿಸಿದಾಗ ಆ ಇನ್ಪುಟ್ನ ಫಸ್ಟ್ ಐಡೆಂಟಿಫೈ ಮಾಡಿ ಅದಕ್ಕಿರುವಂಥ ಕೆಲವರ ಆಪ್ಷನ್ಸ್ನ ಥಿಂಕ್ ಮಾಡುತ್ತೆ. ಅದರಲ್ಲಿರುವಂಥ ಬೆಸ್ಟ್ ಆಪ್ಷನ್ನ ಸೂಟೇಬಲ್ ಆಪ್ಷನ್ನ ಚೂಸ್ ಮಾಡಿ ಡಿಸ್ಪ್ಲೇ ಮಾಡೋದಕ್ಕೆ ನ್ಯೂರಲ್ ನೆಟ್ವರ್ಕ್ಸ್ ಅಂತ ಕರೀತಾರೆ. ಸೊ ಸಿಮಿಲರ್ ಟು ಹ್ಯೂಮನ್ ಬೀಯಿಂಗ್ಸ್, ಏನಾದರೂ ಒಂದು ಪ್ರಾಬ್ಲಮ್ ಇತ್ತಂದರೆ ಅದಕ್ಕೆ ಹಲವಾರು ಆಪ್ಷನ್ಸ್ ಅಥವಾ ಸೊಲ್ಯೂಷನ್ಸ್ನ ತಲೆಯಲ್ಲಿ ಡಿಸ್ಕಸ್ ಮಾಡಿ ಕೊನೆಗೆ ಬೆಸ್ಟ್ ಆಪ್ಷನ್ನ ನಾವು ಚೂಸ್ ಮಾಡ್ಕೋತೀವಿ. ಸೊ ಸೇಮ್ ಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ನ್ಯೂರಲ್ ನೆಟ್ವರ್ಕ್ಸ್. ಆ್ಯಂಡ್ ದೆನ್ ಎವ್ರಿ ನ್ಯೂರಲ್ ನೆಟ್ವರ್ಕ್ ಕನ್ಸಿಸ್ಟ್ ಆಫ್ ಲೇಯರ್ಸ್ ಆಫ್ ನೋಡ್ಸ್. ಹಿಂದೆ ತೋರಿಸಿದ್ನಲ್ಲ ಎ ಮತ್ತು ಬಿ ಅಂತಂದರೆ ಸೊ ಈ ರೀತಿ ಅಂತ ಲೇಯರ್ಸ್ ಆಫ್ ನೋಡ್ಸ್ ಇರುತ್ತೆ. ದೀಸ್ ಆರ್ ದ ನೋಡ್ಸ್. ಇವೆಲ್ಲ ನೋಡ್ಸ್ ಇರುತ್ತೆ. ಲೇಯರ್ಸ್ ಆಫ್ ನೋಡ್ಸ್ ಆರ್ ಆರ್ಟಿಫಿಷಿಯಲ್ ನ್ಯೂರಾನ್ಸ್, ಆ್ಯಂಡ್ ಇನ್ಪುಟ್ ಲೇಯರ್ ಆ್ಯಂಡ್ 1 or more ಹಿಡನ್ ಲೇಯರ್ಸ್ ಆ್ಯಂಡ್ ಅನ್ ಔಟ್ಪುಟ್ ಲೇಯರ್. ಸೊ ಇದು ಔಟ್ಪುಟ್ ಲೇಯರ್ ಅಂತಂದರೆ ಇದು ಇನ್ಪುಟ್ ಲೇಯರ್, ಒಳಗಿರುವಂಥದ್ದೆಲ್ಲ ಹಿಡನ್ ಲೇಯರ್ಸ್. ಓಕೆ, ಆ್ಯಂಡ್ ದೆನ್ ನ್ಯೂರಲ್ ನೆಟ್ವರ್ಕ್ಸ್ ಆರ್ ಸಮ್ಟೈಮ್ಸ್ ಆಲ್ಸೋ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ಆರ್ ಸಿಮ್ಯುಲೇಟೆಡ್ ನ್ಯೂರಲ್ ನೆಟ್ವರ್ಕ್ಸ್. ಓಕೆ, ಆ್ಯಂಡ್ ದೆನ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂರಲ್ ನೆಟ್ವರ್ಕ್ಸ್ ಲೈಕ್ feed forward neural networks or multi-layer perceptions, convolutional neural networks, recurrent neural networks, etc. ಸರಿನಾ? ಯಾವ ಥರ ಇನ್ಪುಟ್ ಕೊಡ್ತೀರೋ ಅದು ಯಾವ ಥರ ಅಸೆಸ್ ಮಾಡ್ಕೊಂಡು ನಿಮಗೆ ತೋರಿಸುತ್ತೆ, ಅದ್ರ ಮೇಲೆ ಅದನ್ನು ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತಾರೆ. ಸೊ ಇದು ನ್ಯೂರಲ್ ನೆಟ್ವರ್ಕ್ಸ್ ಆಯಿತು. ನ್ಯೂರಲ್ ನೆಟ್ವರ್ಕ್ಸ್ಗಿಂತ ಮುಂಚೆ ಇವಾಗ
ಸಬ್ಸೆಟ್ ಆಫ್ ಡೀಪ್ ಲರ್ನಿಂಗಲ್ಲಿ ಯಾವುದಂದರೆ ಜನರೇಟಿವ್ ಎ ಅಂತ, ಸರಿನಾ. ಇದು ತುಂಬ ನ್ಯೂಸಲ್ಲಿತ್ತು ರೀಸೆಂಟಾಗಿ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಚಾಟ್ ಜಿ ಪಿ ಟಿ. ಆ ಚಾಟ್ ಜಿ ಪಿ ಟಿ ಓನರ್ ಇದ್ರಲ್ಲ, ಅವ್ರು ಇಂಡಿಯಾಗೆ ಬಂದಿದ್ರು, ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಆ್ಯಂಡ್ ದೆನ್ ಸೊ ಜನರೇಟಿವ್ ಎ ಏನಂತಂದರೆ ಇಟ್ ಡಿಸ್ಕ್ರೈಬ್ಸ್ ಆಲ್ಗೊರಿದಮ್ಸ್ ದ್ಯಾಟ್ ಕ್ಯಾನ್ ಬಿ ಯೂಸ್ ಟು ಕ್ರಿಯೇಟ್ ನ್ಯೂ ಕಂಟೆಂಟ್ ಲೈಕ್ ಆಡಿಯೋ, ಕೋಡ್, ಇಮೇಜಸ್, ಟೆಕ್ಸ್ಟ್, ಸಿಮ್ಯುಲೇಷನ್ಸ್ ಆ್ಯಂಡ್ ವಿಡಿಯೋಸ್. ಓಕೆ, ಸೊ ಇದನ್ನೆಲ್ಲ ಕಂಟೆಂಟ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಜನರೇಟಿವ್ ಎ ಅಂತ. ಸೊ ಅದರಲ್ಲಿ ಒಂದು ಕೆಲವೊಂದು ಸೆಟ್ ಆಫ್ ಆಲ್ಗೊರಿದಮ್ಸ್ನ ಫೀಡ್ ಮಾಡಿರ್ತಾರೆ. ನೀವು ಆಲ್ಗೊರಿದಮ್ಸ್ ಯೂಸ್ ಮಾಡಿ ಒಳಗಡೆ ಆಲ್ರೆಡಿ ಆಲ್ಗೊರಿದಮ್ಸಲ್ಲಿ ಡಾಟಾ ಇರುತ್ತೆ, ಸೆಟ್ ಆಫ್ ಡಾಟಾ ಇರುತ್ತೆ. ನೀವು ಏನಾದರೂ ಇನ್ಪುಟ್ ಕೊಟ್ಟರೆ ಅಂತಂದರೆ ಆ ಇನ್ಪುಟ್ನ ನೋಡಿ ಸೆಟ್ ಆಫ್ ಡಾಟಾದಲ್ಲಿ ಮುಂಚೆ ಯಾವುದೋ ಒಂದು ಕಂಟೆಂಟ್ ಟಾಪಿಕ್ ಇತ್ತಂದರೆ ಅದು ನಿಮಗೆ ಡಿಸ್ಪ್ಲೇಸ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ನೀವಾದರೂ ಗೂಗಲಲ್ಲಿ ಹೋಗಿ, ಚಾಟ್ ಜಿ ಪಿ ಟಿಲಿ ಹೋಗಿ ವಾಟ್ ವಾಸ್ ದ ರೀಸನ್ಸ್ ಬಿಹೈಂಡ್ 80-50 ರಿವೋಲ್ಟ್ ಅಂತ ಹೇಳಿದರೆ, ಅದು ಆಲ್ರೆಡಿ 80-50 ರಿವೋಲ್ಟ್ ಬಗ್ಗೆ ಆಲ್ರೆಡಿ ಅದಕ್ಕೆ ಡಾಟಾನ ಇನ್ಪುಟ್ ಕೊಟ್ಟಿರ್ತಾರೆ. ಸೊ ಆ ಡಾಟಾನ ಸರ್ಚ್ ಮಾಡಿ ಅದು ನಿಮಗೆ ಫೀಡ್ಬ್ಯಾಕ್ ತೋರಿಸುತ್ತೆ, ಸರಿನಾ. ಅದೇ ಥರ ಇಲ್ಲಿಗೆ ವರ್ಕ್ ಆಗುತ್ತೆ. ಆ್ಯಂಡ್ ದೆನ್ ಇಟ್ ಈಸ್ ಅಚೀವ್ಡ್ ಬೈ ಟ್ರೈನ್ ದ ಮಷಿನ್ ಲರ್ನಿಂಗ್ ಮಾಡೆಲ್ಸ್ ಆನ್ ಲಾರ್ಜ್ ಅಮೌಂಟ್ಸ್ ಆಫ್ ಡಾಟಾ ಯೂಸಿಂಗ್ ನ್ಯೂರಲ್ ನೆಟ್ವರ್ಕ್ಸ್, ಆ್ಯಂಡ್ ದೆನ್ ಬೈ ಯೂಸಿಂಗ್ ದೀಸ್ ಮಾಡೆಲ್ಸ್ ಟು ಜನರೇಟ್ ನ್ಯೂ ಸಿಂಥೆಟಿಕ್ ಡಾಟಾ ಲೈಕ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಡಾಟಾ. ಓಕೆ, ಸೊ ಎಕ್ಸಿಸ್ಟಿಂಗ್ ಡಾಟಾ ಇರುತ್ತೆ, ಅದನ್ನು ಫೀಡ್ ಮಾಡಿ ಮಷಿನ್ಸ್ಗೆ ಟೀಚ್ ಕೂಡ ಮಾಡಿರ್ತಾರೆ ಯಾವ ಥರ ಅದನ್ನ ಯೂಸ್ ಮಾಡ್ಕೊಳ್ಳೋದು ಅಂತ. ಅದನ್ನು ಯಾವ ಥರ ಟೀಚ್ ಮಾಡಿರ್ತಾರೆ ಅಂದರೆ ವಿತ್ ಹೆಲ್ಪ್ ಆಫ್ ಮಷಿನ್ ಲರ್ನಿಂಗ್ ಆ್ಯಂಡ್ ನ್ಯೂರಲ್ ನೆಟ್ವರ್ಕ್ಸ್. ಸೊ ಆ ಲಾರ್ಜ್ ಅಮೌಂಟ್ ಆಫ್ ಡಾಟಾ ಅಲ್ಲಿ ಯಾವುದೊಂದು ಸೂಟೇಬಲ್ ಡಾಟಾ ಇರುತ್ತಲ್ಲ, ಆ ಸೂಟೇಬಲ್ ಡಾಟಾನ ತೊಗೊಂಡು ನಿಮಗೆ ತೋರಿಸುತ್ತೆ ಅದು. ದಟ್ ಈಸ್ ಜನರೇಟಿವ್ ಎ. ಸೊ ಇದರಲ್ಲಿ ಪ್ರಾಮಿನೆಂಟ್ ಫ್ರೇಮ್ವರ್ಕ್ಸ್ ಆರ್ ಮಾಡೆಲ್ಸ್ ಆಫ್ ಜನರೇಟಿವ್ ಎ ಲೈಕ್ ಜನರೇಟಿವ್ ಅಡ್ವರ್ಸಿಯಲ್ ನೆಟ್ವರ್ಕ್ಸ್, ದಟ್ ಈಸ್ GANs, ಟ್ರಾನ್ಸ್ಫಾರ್ಮರ್ ಬೇಸ್ಡ್ ಮಾಡೆಲ್ಸ್ ಆ್ಯಂಡ್ ವೇರಿಯೇಷನಲ್ ಆಟೋ ಎನ್ಕೋಡರ್ಸ್. These are certain types of generative artificial intelligence. ಜನರೇಟಿವ್ ಅಡ್ವರ್ಸಿಯಲ್ ನೆಟ್ವರ್ಕ್ಸ್ ಬಗ್ಗೆ ಮುಂದೆ ಹೇಳ್ತೀನಿ ಏನು ಇಂಪಾರ್ಟೆಂಟ್ ಅಂತ. ಟ್ರಾನ್ಸ್ಫಾರ್ಮರ್ ಬೇಸ್ಡ್ ಮಾಡೆಲ್ಸ್ ಅಂದರೆ ಎಕ್ಸಾಂಪಲ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಚಾಟ್ ಜಿ ಪಿ ಟಿ ಮತ್ತು ಲ್ಯಾಂಬ್ಡಾ ಅಂತ. ಸೊ ದಿಸ್ ಈಸ್ ಜನರೇಟಿವ್ ಎ ಆಯಿತು. ಸೊ ಜನರೇಟಿವ್ ಎಯಲ್ಲಿ ನೆಕ್ಸ್ಟ್ ಯಾವುದು ಅಂತಾರೆ ಇಂಪಾರ್ಟೆಂಟ್. ಓಕೆ, ದೆನ್ ವಾಟ್ ಈಸ್ ಓಪನ್ ಎ ಐ? ಓಪನ್ ಎ ಅಂತಂದರೆ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ research lab and company. Okay, it is a research lab and company which focuses on developing advanced AI technologies. ಸರಿನಾ. ಓಪನ್ ಎ ಅಂದರೆ ಒಂದು ಕಂಪನಿ ಇತ್ತು. ಸೊ ಚಾಟ್ ಜಿ ಪಿ ಟಿನ ಪ್ರೊಡ್ಯೂಸ್ ಮಾಡಿದ ಮೇಜರ್ ಕಂಪನಿ ಅಂದರೆ ಓಪನ್ ಎ ಐ. ಸೊ ಇಟ್ ವಾಸ್ ಫೌಂಡೆಡ್ ಇನ್ December 2015 and mission is to ensure that artificial general intelligence benefits all of human being ಅಥವಾ humanity. And AGI refers to highly autonomous systems that outperform humans in most economically valuable work. Okay, ಸೊ ಹ್ಯೂಮನ್ ಬೀಯಿಂಗ್ಸ್ನ ಔಟ್ಪೇಸ್ ಮಾಡೋದಂತ ಹೇಳ್ತಿದ್ದಾರೆ. ಆ್ಯಂಡ್ ದೆನ್ ನೋಟೇಬಲ್ ಅಚೀವ್ಮೆಂಟ್ಸ್ ಏನಂತಂದರೆ ಡೆವಲಪ್ಮೆಂಟ್ ಆಫ್ ಚಾಟ್ ಜಿ ಪಿ ಟಿ ಸೀರೀಸ್, ದಟ್ ಈಸ್ ವಿಚ್ ಇನ್ಕ್ಲೂಡ್ಸ್ ಮಾಡೆಲ್ಸ್ ಲೈಕ್ GPT 2.5 ಆ್ಯಂಡ್ ಚಾಟ್ ಜಿ ಪಿ ಟಿ ಅದನ್ನು ಇನ್ಕ್ಲೂಡ್ ಮಾಡಿರುತ್ತೆ. ದೆನ್ ಚಾಟ್ ಜಿ ಪಿ ಟಿ ಓನರ್ ಯಾರು ಅಂದರೆ ಅದೇ ಓಪನ್ ಎ ಕಂಪನಿ, ಸರಿನಾ. ಆ್ಯಂಡ್ ದೆನ್ ಇದಾದಮೇಲೆ ಲ್ಯಾಂಬ್ಡಾ ಅಂತ. ಸೊ ಲ್ಯಾಂಬ್ಡಾ ಏನಂತಂದರೆ ಇಟ್ ಈಸ್ ಅನದರ್ ಫಾರ್ಮ್ ಆಫ್ ಓಪನ್ ಎ ಐ, ಸರಿನಾ. ಅಂದರೆ ಅನದರ್ ಫಾರ್ಮ್ ಆಫ್ ಚಾಟ್ ಜಿ ಪಿ ಟಿ. ಓಪನ್ ಎ ಪ್ರೊಡ್ಯೂಸ್ ಮಾಡಿದ್ದಂಥ ಇದಕ್ಕೆ ಚಾಟ್ ಜಿ ಪಿ ಟಿ ಅಂತ ಕರಿತೀವಿ. ಸೊ ಫೇಸ್ಬುಕ್ ಅವ್ರು ಪ್ರೊಡ್ಯೂಸ್ ಮಾಡೋಂಥ ಜನರೇಟಿವ್ ಎ ಐಗೆ ಲ್ಯಾಂಬ್ಡಾ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಮಷೀನ್ ಲರ್ನಿಂಗ್ ಲ್ಯಾಂಗ್ವೇಜ್ ಮಾಡೆಲ್, ನಾಟ್ ಫೇಸ್ಬುಕ್ ಬಟ್ ಕ್ರಿಯೇಟೆಡ್ ಬೈ ಗೂಗಲ್ ಎಸ್ ಚಾಟ್ ಬಾಟ್ ದ್ಯಾಟ್ ಈಸ್ ಸಪೋಸ್ ಟು ಮಿಮಿಕ್ ಹ್ಯೂಮನ್ಸ್ ಇನ್ ಕನ್ವರ್ಸೇಷನ್ಸ್ ಲೈಕ್ BERT or BERT, GPT-3 and other language models. Lambda is built on transformer and neural network architecture that Google invented in open source in 2017. ಸರಿನಾ. ಸೊ ನ್ಯೂರಲ್ ನೆಟ್ವರ್ಕ್ ಆರ್ಕಿಟೆಕ್ಚರ್ನ ಫಸ್ಟ್ ಕಂಡಿಡಿದು ಗೂಗಲ್ ಅವರೇ, ಅದನ್ನ ಓಪನ್ ಸೋರ್ಸ್ ಮಾಡಿದ್ರು. ಅದನ್ನ ಯೂಸ್ ಮಾಡ್ಕೊಂಡು ಓಪನ್ ಎ ಅವರು ಚಾಟ್ ಜಿ ಪಿ ಟಿ ಮಾಡಿದ್ರು. ಇವಾಗ ಅದನ್ನೇ ಯೂಸ್ ಮಾಡ್ಕೊಂಡು ಗೂಗಲ್ ಅವರು ಲ್ಯಾಂಬ್ಡಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಸೊ ಟ್ವಿಟರ್ ಅಥವಾ ಇಲಾನ್ ಮಸ್ಕ್ ಅವ್ರ ಕಂಪ್ನಿ ಇದೆಯಲ್ಲ ಎಕ್ಸ್, ಅವ್ರು ಏನು ಮಾಡಿದೆ ಗ್ರಾಕ್ ಅಂತ ಒಂದು ಹೊಸ ಚಾಟ್ ಜಿ ಪಿ ಟಿ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಬಾಕ್ಸ್ನ ಅವ್ರು ಪ್ರೊಡ್ಯೂಸ್ ಮಾಡಿದೆ, ಗ್ರಾಕ್ ಅಂತ. ಆ್ಯಂಡ್ ದೆನ್ ಇಟ್ ಈಸ್ ಡಿಸೈನ್ ಟು ಬಿ ಏಬಲ್ ಟು ಎಂಗೇಜ್ ಇನ್ ಫ್ರೀ ಫ್ಲೋಯಿಂಗ್ ಕನ್ವರ್ಸೇಷನ್ಸ್ ಅಬೌಟ್ ವರ್ಚುವಲಿ ಎಂಡ್ಲೆಸ್ ನಂಬರ್ ಆಫ್ ಟಾಪಿಕ್ಸ್. ಸೊ ದಿಸ್ ಈಸ್ ಅಬೌಟ್ ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾ ಏನಂತಂದರೆ ಇಟ್ ಈಸ್ ದ ಚಾಟ್ ಜಿ ಪಿ ಟಿ ಆಫ್ ಗೂಗಲ್, ಅಷ್ಟು ನೆನಪಿದ್ರೆ ಸಾಕು. ಆ್ಯಂಡ್ ದೆನ್ ಇವೆಲ್ಲ ಮೇನ್ಸ್ ಪರ್ಸ್ಪೆಕ್ಟಿವ್ ಇತ್ತು, ಜಸ್ಟ್ ನೆನ್ಬಿಟ್ಕೊಳ್ಳಿ. ಅಡ್ವಾಂಟೇಜಸ್ ಅಂದರೆ ಹ್ಯೂಮನ್ ಎರರ್ಸ್ ಕಡಿಮೆ ಮಾಡುತ್ತೆ, ಇಟ್ ವಿಲ್ ಟೇಕ್ ರಿಸ್ಕ್ ಇನ್ಸ್ಟೆಡ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಇಟ್ ಈಸ್ ಅವೈಲಬಲ್ 24/7. ಯಾಕಂದರೆ ಹ್ಯೂಮನ್ ಬೀಯಿಂಗ್ಸ್ ಇರೋದಕ್ಕೆ ಫೆಟಿಕ್ಸ್ ಆಗಂಗಿಲ್ಲ, ಸುಸ್ತಾಗೋದು ಆ ಥರ ಎಲ್ಲ ಇರೋದಿಲ್ಲ. ಆ್ಯಂಡ್ ದೆನ್ ಅಡ್ವಾಂಟೇಜಸ್ ಅಂದರೆ ಹೆಲ್ಪ್ಸ್ ಇನ್ ರೆಪಿಟೇಟಿವ್ ಜಾಬ್ಸ್. ಸರಿನಾ. ಬ್ಯಾಂಕಲ್ಲಿ ನಾರ್ಮಲಾಗಿ ಟೈಪ್ ಮಾಡೋದು ರೆಪಿಟೇಟಿವ್ ಜಾಬ್ ಇರುತ್ತಲ್ಲ, ಅಲ್ಲಿ ಇದನ್ನ ಇದು ಮಾಡ್ಬೋದು. ದೆನ್ ಫಾಸ್ಟರ್ ಡಿಸಿಷನ್ಸ್, ಯಾಕಂತಂದರೆ ಇದರಲ್ಲಿ ಎಮೋಷನ್ಸ್ ಅಷ್ಟೊಂದು ಇರೋಂಗಿಲ್ಲ. ಹ್ಯೂಮನ್ ಬೀಯಿಂಗ್ಸ್ ಎಮೋಷನ್ಸ್ ಮೇಲೆ ಒತ್ತಾಕ್ತಾರೆ. ಇದರಲ್ಲಿ ಎಮೋಷನ್ಸ್ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರೋಂಗಿಲ್ಲ. ಸೊ ಏನು ಮಾಡುತ್ತೆ, ಲಾಜಿಕಲಾಗಿ ಡಿಸಿಷನ್ ತೊಗೊಳುತ್ತೆ ಅದು. ಆ್ಯಂಡ್ ದೆನ್ ಎಕನಾಮಿಕಲ್ ಗೇನ್ಸ್, ಮೋರ್ ದೆನ್ 15 trillion ಟು ದ ವರ್ಲ್ಡ್ ಎಕನಾಮಿ ಬೈ 2030. ಸರಿನಾ. ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳ್ತಿದ್ರೆ. ಆ್ಯಂಡ್ ಏಡಿಂಗ್ 14% ಆಫ್ ಗ್ಲೋಬಲ್ GDP.
ಸೊ AMI ಆ್ಯಕ್ಟ್ ಆಸ್ ಎ ಎನೇಬಲರ್ ಆನ್ 134 or 79% ಆಫ್ ಆಲ್ ದ SDG ಟಾರ್ಗೆಟ್ಸ್. ಸರಿನಾ, ಸಸ್ಟೈನಬಲ್ ಡೆವಲಪ್ಮೆಂಟ್ ಟಾರ್ಗೆಟ್ ಗೋಲ್ಸ್ ಇದೆಯಲ್ಲ, ಆ ಗೋಲ್ಸ್ನ ಟಾರ್ಗೆಟ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದೆನ್ ಡಿಸ್ಅಡ್ವಾಂಟೇಜ್ ಅಂತಂದರೆ ಕಾಸ್ಟ್ ಆಫ್ ಕ್ರಿಯೇಷನ್. ಇನಿಷಿಯಲ್ ಆಗಿ ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ಕಾಸ್ಟ್ ಆಫ್ ಕ್ರಿಯೇಷನ್ ಜಾಸ್ತಿ ಹೈ ಇದೆ. ಆ್ಯಂಡ್ ದೆನ್ ಇಟ್ ವಿಲ್ ಮೇಕ್ ಹ್ಯೂಮನ್ ಬೀಂಗ್ಸ್ ಲೇಸಿ. ಯಾಕಂತಂದರೆ ಮಾಡೋಕ್ಕೆ ಒಂದು ಕೆಲಸ ಮಾಡೋಕ್ಕೆ ಬೇರೆ ಇದೆ ಅಂತ ಹ್ಯೂಮನ್ ಬೀಂಗ್ಸ್ ಏನು ಮಾಡ್ತಂದರೆ ಶಾರ್ಟ್ಕಟ್ಸ್ ಕೊಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ದೆನ್ ಅನ್ಎಂಪ್ಲಾಯ್ಮೆಂಟ್, ಇಟ್ ವಿಲ್ ಆಬ್ವಿಯಸ್ಲಿ ಸರಿನಾ, ಸಿಂಪಲ್ ವರ್ಕ್ಸ್ನ ಮುಂದೆ ಹ್ಯೂಮನ್ ಬೀಂಗ್ಸ್ ಮಾಡ್ತಾಯಿದ್ರು, ಇವಾಗ ಆ ಹ್ಯೂಮನ್ ಬೀಂಗ್ಸ್ ರಿಪ್ಲೇಸ್ ಮಾಡಿ ಕಂಪ್ಯೂಟರ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಟ್ ವಿಲ್ ಲೀಡ್ ಟು ಅನ್ಎಂಪ್ಲಾಯ್ಮೆಂಟ್. ಜೊತೆಗೆ ಡಿಸ್ಅಡ್ವಾಂಟೇಜಲ್ಲಿ ಅಂದರೆ ದಿರ ನೋ ಎಮೋಷನ್ಸ್. ಅದೇ ಅವ್ರು ರೋಬೋದಲ್ಲಿ ಹೇಳಿದ್ನಲ್ಲ, ಆ ರೋಬೋದಲ್ಲಿ ಒಬ್ಬರನ್ನ ಬೆಂಕಿಯಲ್ಲಿದ್ದಾಗ ಅವರು ಒಂದು ಹೆಣ್ಣು ಮಗಳನ್ನ ಕಾಪಾಡುವಾಗ ಏನು ಮಾಡ್ತಾರೆ ಅಂತಂದರೆ, ಸೊ ಅವ್ರು ಬಟ್ಟೆ ಹಾಕೊಂಡಿರೋ ಹಾಗೆ ತಗೊಂಡ್ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಅದು ಬಟ್ಟೆ ಇಲ್ದಂಗೆ ಎಲ್ಲರ ಮುಂದೆ ಕಾಣ್ತಲ್ಲ ಅಂತ ಅವರು ಬೇಜಾರು ಮಾಡಿಕೊಂಡು ತಮ್ಮ ಲೈಫ್ನ ತ್ಯಾಗ ಮಾಡಿಬಿಡ್ತಾರೆ. ಅದೇ ಥರ ಸೊ ಎಮೋಷನ್ ಆಗಿ ಥಿಂಕ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ದೆನ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್. ಸರಿನಾ, ಸೊ ಬಿಗ್ ಟೆಕ್ ಫೋರ್ ಸಚ್ ಎಸ್ ಗೂಗಲ್, ಅಮೆಝಾನ್, ಆ್ಯಪಲ್ ಎಕ್ಸೆಟ್ರಾ, ದೇ ಆರ್ ಸ್ಟ್ಯಾಗರಿಂಗ್ ವರ್ತ್ ಆಫ್ 5 ಬಿಲಿಯನ್ ಮೋರ್ GDP ನ ಕಂಟ್ರೀಸ್. ಸರಿ, 5 ಟ್ರಿಲಿಯನ್ ವರ್ತ್ ಇದೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಜಾಸ್ತಿ ರಿಸರ್ಚ್ ಆ್ಯಂಡ್ ಡೆವಲಪ್ ಅವರೇ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದೆನ್ ದೇರ್ ಆರ್ ಪ್ರೈವಸಿ ಕನ್ಸರ್ನ್ಸ್. ಸರ್, ನೀವು ಯಾವುದೇ ಟೆಕ್ನಾಲಜಿ ಇತ್ತಂದರೆ ಸೊ ದೇರ್ ಆಲ್ವೇಸ್ ಇವೆ ಕೌಂಟ್ರಿ ಟೆಕ್ನಾಲಜಿ ಟು ಹ್ಯಾಕ್ ದೋಸ್ ಥಿಂಗ್ಸ್. ಅದಕ್ಕೆ ಪ್ರೈವಸಿ ಮೇಲೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಡಿಸ್ಅಡ್ವಾಂಟೇಜಸ್. ಇದಾದಮೇಲೆ ಇನ್ನೊಂದು ರಿಲೇಟೆಡ್ ಟಾಪಿಕ್ ಯಾವುದಂತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಡೀಪ್ ಫೇಕ್ಸ್. ಓಕೆ, ಡೀಪ್ ಫೇಕ್ಸ್ ಏನಂತಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಿರ್ತಾರೆ ರೀಸೆಂಟಾಗಿ. ಸೊ ರೀಸೆಂಟಾಗಿ ಅದು ಎಲೆಕ್ಷನ್ಗಿಂತ ಮುಂಚೆ ಇವತ್ತು ಎಲೆಕ್ಷನ್ ಆದಮೇಲೆ ಅದು ಜಾಸ್ತಿ ಆಗ್ಬಿಟ್ಟಿದೆ. ಏನಂತಂದರೆ ಮೋದಿ ಮತ್ತು ಇಟಾಲಿಯನ್ ಪ್ರೈಮ್ ಮಿನಿಸ್ಟರ್ ಮೆಲೋನಿ ಇರ್ತಾರಲ್ಲ, ಸೊ ಮೆಲೋಡಿ ಅಂತ ಇಬ್ಬರನ್ನ ಇನ್ಕ್ಲೂಡ್ ಮಾಡ್ಕೊಂಡು ನರೇಂದ್ರ ಮೋದಿ ಮತ್ತು ಅವ್ರ ಮಧ್ಯೆ ಹಾಡು ಹೇಳೋದಾಗಲಿ ಅವ್ರು ಡ್ಯಾನ್ಸ್ ಮಾಡೋದಾಗಲಿ ಆ ಥರ ಎಡಿಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ದಿಸ್ ಈಸ್ ಅ ಫಾರ್ಮ್ ಆಫ್ ಡೀಪ್ ಫೇಕ್ಸ್. ಓಕೆ, ಸೊ ಇಟ್ ಈಸ್ ಅ ವಿಡಿಯೋ ಆರ್ ಇಮೇಜ್ ಎಡಿಟೆಡ್ ಯೂಸಿಂಗ್ ಅಲ್ಗೋರಿದಮ್ಸ್ ಟು ಪ್ರೊಡ್ಯೂಸ್ ಫೇಕ್ ವಿಡಿಯೋಸ್. ಸರಿನಾ, ಒರಿಜಿನಲ್ ಇಂಡಿವಿಜುವಲ್ಸ್ನ ರಿಪ್ಲೇಸ್ ಮಾಡಿ ಅದರಲ್ಲಿ ಯಾರ್ದೋ ಒಬ್ರದ್ದು ಇಂಟೆಂಡೆಡ್ ಪರ್ಸನ್ನ ತೊಗೊಂಡು ಅಲ್ಲಿ ಫೇಸ್ ವ್ಯಾಪ್ನ ಮಾಡಿ ಅದರದ್ದು ಬೇಕಾಗಿರುವಂಥ ಕಂಟೆಂಟ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸಚ್ ಆಸ್ ಸಾಂಗ್ ಹೇಳೋದಾಗಲಿ, ವಿಡಿಯೋ ಮಾಡೋದಾಗಲಿ, ಎಕ್ಸೆಟ್ರಾ. ಸೊ ಇಟ್ ಯೂಸಸ್ ಅ ಫಾರ್ಮ್ ಆಫ್ ಡೀಪ್ ಲರ್ನಿಂಗ್. ಅದನ್ನ ಡೀಪ್ ಲರ್ನಿಂಗ್ ಯೂಸ್ ಮಾಡುತ್ತೆ. ಅದರಲ್ಲೂ ಕೂಡ ಯಾವುದು ಅಂತಂದರೆ ಜನರೇಟಿವ್ AI ಅಲ್ಲಿ ಒಂದು ಮಾಡೆಲ್ ಹೇಳಿದ್ದೆ, ಯಾವುದು ಅಂತಂದರೆ GIN, ದಟ್ ಈಸ್ ಜನರೇಟಿವ್ ಅಡ್ವರ್ಸಿಯಲ್ ನೆಟ್ವರ್ಕ್ಸ್ ಅಂತ. ಸರಿನಾ, ಅಡ್ವರ್ಸಿಯಲ್ ಅಂತಂದರೆ ಒಂದು ರೀತಿ ನೆಗೆಟಿವ್ ಆಗಿಯೇ ಬರುತ್ತೆ, ಕಾನೋಟೇಷನ್ ಬರುತ್ತೆ ಅದು. ಸರಿನಾ, ಇಟ್ ಈಸ್ ಅ ಕ್ಲಾಸ್ ಆಫ್ ಮಷಿನ್ ಲರ್ನಿಂಗ್. ಇಟ್ ಈಸ್ ಯೂಸ್ ಟು ಕ್ರಿಯೇಟ್ ವಿಡಿಯೋಸ್. ಆ್ಯಂಡ್ ಇದರಲ್ಲಿ ಏನಂತಂದರೆ ಜನರೇಟಿವ್ ಲೈಕ್ ಅಡ್ವರ್ಸಿಯಲ್ ನೆಟ್ವರ್ಕ್ಸಲ್ಲಿ 2 ಕಾಂಪೊನೆಂಟ್ ಇರುತ್ತೆ ಮೇಜರಾಗಿ, ಜನರೇಟರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಅಂತ. ಜನರೇಟರ್ಸ್ ಏನು ಮಾಡ್ತಾರೆ ಅಂದರೆ ಇನಿಷಿಯಲ್ ಆಗಿ ಡಾಟಾನ ನೀವು ಆಲ್ರೆಡಿ ಫೀಡ್ ಮಾಡಿರ್ತೀರ. ಓಕೆ, ಸೊ ಆ ಡಾಟಾನ ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ ಅಂದರೆ ಇದು ವಿಡಿಯೋ ಅಥವಾ ಇಮೇಜ್ನ ಕ್ರಿಯೇಟ್ ಮಾಡುತ್ತೆ. ಸರಿನಾ, ಇವು ಡಿಸ್ಕ್ರಿಮಿನೇಟರ್ ಏನು ಮಾಡ್ತಾರೆ ಅಂದರೆ ಕ್ರಿಯೇಟ್ ಮಾಡಿರೋಂಥ ವಿಡಿಯೋ ಕರೆಕ್ಟಾಗಿ ಇದೆಯಲ್ಲೋ ಅಂತಂದೇಳಿ ಇವ್ಯಾಲ್ಯೂಯೇಟ್ ಮಾಡುತ್ತೆ. ಸೊ ಇವ್ಯಾಲ್ಯೂಯೇಟ್ ಮಾಡಿ ಅದು ಕರೆಕ್ಟ್ ಇತ್ತಂದರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ರಿಫೈನ್ಮೆಂಟ್ ಕೊಡುತ್ತೆ. ಸರಿನಾ, ಸೊ ರೀಟಚ್ ಕೊಡುತ್ತೆ ಅಂತಾರೆ. ಸರಿನಾ, ಮೇಕಪ್ ಆದಮೇಲೆ ಲಾಸ್ಟ್ ರೀಟಚ್ ಅಂತಾರಲ್ಲ ಆ ಥರ ರೀಟಚ್ ಕೊಡೋದು ಅಂತಾರೆ ಡಿಸ್ಕ್ರಿಮಿನೇಟರ್. ಇವೆಲ್ಲ ಯೂಸ್ ಮಾಡ್ಕೊಂಡು ಅದಕ್ಕೆ ಹೊಸ ಟಚ್ ಕೊಟ್ಟು ವಿಡಿಯೋನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಡೀಪ್ ಫೇಕ್ಸ್ ಅಂತ ಕರೀತಾರೆ. ಅದ್ರಲ್ಲಿ ಯೂಸ್ ಮಾಡುವಂಥ ಟೆಕ್ನಾಲಜಿ ಅಂದರೆ ಜನರೇಟಿವ್ ಅಡ್ವರ್ಸಿಯಲ್ ನೆಟ್ವರ್ಕ್. ಇದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೀಪ್ ಫೇಕ್ ಏನಂತ ಸ್ವಲ್ಪ ಅದು ಮೇನ್ಸ್ ಪ್ರಕಾರ ಯೋಚನೆ ಮಾಡಿದರೆ ಇಟ್ ಇಸ್ ವೆರಿ ರಾಂಗ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಲೈಕ್ ಮಿಸ್ಯೂಸ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಪೊಲಿಟಿಷನ್ನ ಯೂಸ್ ಮಾಡ್ಕೊಂಡು ಫೇಕ್ ನ್ಯಾರೇಟಿವ್ನ ಪೋಸ್ಟ್ ಮಾಡಿರೋದಾಗಲಿ, ಆಮೇಲೆ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್, ಸೆಲೆಬ್ರಿಟೀಸ್ನ ಯೂಸ್ ಮಾಡಿಕೊಂಡು ಅವ್ರದ್ದು ಏನೋ ಒಂದು ವೀಡಿಯೋಸ್ ಆಗಲಿ ಇಲ್ಲ ಅವ್ರೇನಾದರೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡೋದಾಗಲಿ ಅದನ್ನೆಲ್ಲ ಅವ್ರ ಹೆಸರಲ್ಲಿ ಕೊಡ್ತಿದ್ದಾರೆ. ಸರಿನಾ, ಆ ಥರ ಇದು ಮಾಡ್ತಾರೆ, ಪ್ರೋಟ್ರೈ ಮಾಡ್ತಾರೆ, ಪ್ರೊಪಗಂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೆಗೆಟಿವ್ ಆಗುತ್ತೆ. ದೆನ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಪಾರ್ನೋಗ್ರಫಿ ಆಗಲಿ, ಸೆಲೆಬ್ರಿಟೀಸ್ನ ಲೈಕ್ ಫೇಸ್ ಸ್ವಾಪ್ನ ಮಾಡಿ ಪಾರ್ನೋಗ್ರಫಿಲಿ ಯೂಸ್ ಮಾಡ್ಕೊಳ್ಳೋದಾಗಲಿ, ಚೈಲ್ಡ್ ಪಾರ್ನೋಗ್ರಫಿ ಆಗಲಿ, ಎಕ್ಸೆಟ್ರಾ. ಸೊ ನೆಗೆಟಿವ್ಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಇವಾಗ ಸ್ಟೆಪ್ಸ್ ತಗೋತಿದ್ದಾರೆ. ಸೊ ಇಂಡಿಯಾದಲ್ಲಿ ಅದನ್ನು ಪರ್ಟಿಕ್ಯುಲರ್ಗೆ ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಯಾವುದೊಂದು ಲಾಸ್ ಇಲ್ಲ. ಬಟ್ ಇಟ್ ಈಸ್ ಇನ್ ಸೆಕ್ಷನ್ 68 ಮತ್ತು 69 ಆಫ್ IT ಆ್ಯಕ್ಟ್ ಒಳಗಡೆ ಕೆಲವೊಂದು ಪ್ರೊವಿಷನ್ಸ್ ಇದೆ ಅಂತ ಹೇಳ್ತಾರೆ ಅಷ್ಟೇ. ಸೊ ಇದು ಟುಡೇಸ್ ಕ್ಲಾಸ್ ಬಗ್ಗೆ ಆಯಿತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರಿಲೇಟೆಡ್ ಟಾಪಿಕ್ಸ್ ಆಯಿತು. ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಜನರೇಟಿವ್ AI ಎಕ್ಸೆಟ್ರಾ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಏನಾದರೂ ನಿಮಗೆ ಡೌಟ್ ಇತ್ತಂದರೆ ಅದು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಜೊತೆಗೆ ಏನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಬರೀರಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದನ್ನ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.